ಕೆರಗೋಡು ಪ್ರಕರಣ ಮೊನ್ನೆ ಇಳೆಯಾಗಿ ಬಿಡಿಸಿ ಹೇಳಿದ್ವಿ. ನಾವು ಯಾವ ಹಿಂದೂ ವಿರೋಧಿಗಳೂ ಅಲ್ಲ, ಯಾವ ಬೌದ್ಧ ವಿರೋಧಿಗಳು ಅಲ್ಲ. ಆಮೇಲೆ ಹಿಂದುತ್ವಕ್ಕೆ ಸ್ಪೆಸಿಫಿಕ್ಕಾಗಿ ಯಾವುದು ಫ್ಲ್ಯಾಗ್ ಇಲ್ಲ, ಇರೋದು ಒಂದೇ ಒಂದು ರಾಷ್ಟ್ರಧ್ವಜ, ಅದು ಬಿಟ್ಟರೆ ಕನ್ನಡ ಧ್ವಜ. ಅವೆರಡೇ ಸ್ಪೆಸಿಫಿಕ್ಕಾಗಿರ್ತಕ್ಕಂಥದ್ದು. ಅಲ್ಲಿ ಪಂಚಾಯತಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸ್ತೀನಿ ಅಂತೇಳಿ ಒಪ್ಪಿಗೆ ತಗೊಂಡಿದ್ದಾರೆ. ಅದಾದಮೇಲೆ ಅವರು ಅದನ್ನು ಬಿಟ್ಟು ಬೇರೆ ಧ್ವಜ ಆರಿಸಿದಾಗ ಮತ್ತು ಅದನ್ನು ಅವರು ಅಧಿಕಾರಿಗಳ ಲೆವೆಲಲ್ಲೇ ಚರ್ಚೆ ಮಾಡಿ 25ನೇ ತಾರೀಕು ಅದನ್ನು ವಜಾ ಮಾಡಿದ್ದಾರೆ. ಅವರ ಯಾರು ಪಂಚಾಯಿತಿಯ ತೀರ್ಮಾನವನ್ನು ತಾಲೂಕು ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ವಜಾ ಮಾಡಿದ್ದಾರೆ. 26 ಬೆಳಗ್ಗೆ ರಾಷ್ಟ್ರಧ್ವಜ ಅವರೇ ಏರಿಸಿದ್ದಾರೆ. ತಿರ್ಗಾ 26 ಸಾಯಂಕಾಲ ಅದನ್ನು ಕೆಳಗಿಳಿಸಿದ್ದಾರೆ. ಇದು ಅದಾದಮೇಲೆ ಪಾಪ ಅಲ್ಲಿಯ ಮಂಡ್ಯ ಜಿಲ್ಲೆ ಇವತ್ತು ಜನ ನೋಡಿ, ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ. ಕೆರಗೋಡು ಪ್ರಕರಣ ಮೊನ್ನೆ ಇಳೆಯಾಗಿ ಬಿಡಿಸಿ ಹೇಳಿದ್ವಿ. ನಾವು ಯಾವ ಹಿಂದೂ ವಿರೋಧಿಗಳೂ ಅಲ್ಲ, ಯಾವ ಬೌದ್ಧ ವಿರೋಧಿಗಳು ಅಲ್ಲ. ಆಮೇಲೆ ಹಿಂದುತ್ವಕ್ಕೆ ಸ್ಪೆಸಿಫಿಕ್ಕಾಗಿ ಯಾವುದು ಫ್ಲ್ಯಾಗ್ ಇಲ್ಲ, ಇರೋದು ಒಂದೇ ಒಂದು ರಾಷ್ಟ್ರಧ್ವಜ, ಅದು ಬಿಟ್ಟರೆ ಕನ್ನಡ ಧ್ವಜ. ಅವೆರಡೇ ಸ್ಪೆಸಿಫಿಕ್ಕಾಗಿರ್ತಕ್ಕಂಥದ್ದು. ಅಲ್ಲಿ ಪಂಚಾಯತಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸ್ತೀನಿ ಅಂತೇಳಿ ಒಪ್ಪಿಗೆ ತಗೊಂಡಿದ್ದಾರೆ. ಅದಾದಮೇಲೆ ಅವರು ಅದನ್ನು ಬಿಟ್ಟು ಬೇರೆ ಧ್ವಜ ಆರಿಸಿದಾಗ ಮತ್ತು ಅದನ್ನು ಅವರು ಅಧಿಕಾರಿಗಳ ಲೆವೆಲಲ್ಲೇ ಚರ್ಚೆ ಮಾಡಿ 25ನೇ ತಾರೀಕು ಅದನ್ನು ವಜಾ ಮಾಡಿದ್ದಾರೆ. ಅವರ ಯಾರು ಪಂಚಾಯಿತಿಯ ತೀರ್ಮಾನವನ್ನು ತಾಲೂಕು ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ವಜಾ ಮಾಡಿದ್ದಾರೆ. 26 ಬೆಳಗ್ಗೆ ರಾಷ್ಟ್ರಧ್ವಜ ಅವರೇ ಏರಿಸಿದ್ದಾರೆ. ತಿರ್ಗಾ 26 ಸಾಯಂಕಾಲ ಅದನ್ನು ಕೆಳಗಿಳಿಸಿದ್ದಾರೆ. ಇದು ಅದಾದಮೇಲೆ ಪಾಪ ಅಲ್ಲಿಯ ಮಂಡ್ಯ ಜಿಲ್ಲೆ ಇವತ್ತು ಜನ ನೋಡಿ, ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ.